ವೆಲ್ಕಮ್ ಗೈಸ್, ಡೇ 65 ವ್ಲಾಗಿ ಸ್ವಾಗತ. ಇವತ್ತಿನ ದಿನಚರಿ ನೋಡೋಕ್ಕಿಂತ ಮುಂಚೆ ನನ್ನ ಬಗ್ಗೆ ತಿಳ್ಕೋರಿ. ನೀವೆಲ್ಲ ಡೈಲಿ ವ್ಲಾಗ್ ನೋಡ್ತಾ ಇದ್ದೀರಿ, ಬಟ್ ಈ ಹುಡುಗ ಯಾವ್ದವನ ಎಲ್ಲಿನ ವ್ಲಾಗ್ ಮಾಡತ್ತಾನ ಅನ್ನೋದು ನೀವು ತಿಳ್ಕೋರಿ. ಸೊ ಇವನ್ ಹೆಸರು ಏನದ, ಇವ ಯಾಕೆ ಮಾಡತ್ತಾನ ಅನ್ನೋದು ತಿಳ್ಕೊಬೇಕು. ನಾ ಡೈಲಿ ವ್ಲಾಗ್ ಬಿಡುತ್ತಾ ಇದ್ದ. ಸೊ ನೀವೆಲ್ಲ ನೋಡ್ತಾ ಇದ್ದೀರಿ ವ್ಲಾಗ್ ಎಲ್ಲ, ಭಾಳ ಜನ ನೋಡತ್ತೀರಿ, ಬಟ್ ನಿಮಗೆ ನನ್ನ ಪರಿಚಯನೇ ಗೊತ್ತಿಲ್ಲ ಗೈಸ್. ಈ ವಿಡಿಯೋದಾಗ ನಿಮಗೆ ಗೊತ್ತಾಯ್ತದ ನಾ ಯಾವ ಊರು, ವ್ಲಾಗ್ ಯಾಕೆ ಮಾಡ್ತಾ, ಏನೇನು ಅದೊಂದು ಪೂರ ಹೇಳ್ತೀನಿ ಗೈಸ್. ಫಸ್ಟ್ ಆಫ್ ಆಲ್ ಮೈ ನೇಮ್ ಈಸ್, ನನ್ನ ಹೆಸರು ಅಭಿಷೇಕ್ ಅಂತ. ನಂದು ID ಹೆಸರು ಏನದ ರೋರ್ ಕನ್ನಡಿಗ ಅಂತದ. ಆ್ಯಂಡ್ ನಂದು ಊರು ಯಾವ ಊರು ಅಂದ್ರೆ UK, ಉತ್ತರ ಕರ್ನಾಟಕ ಸೈಡ್. ಅಂದ್ರೆ ನಿಮಗೆ ಗೊತ್ತೇ ಆಯ್ತು, ನನ್ನ ಭಾಷೆ ನೋಡಿ ನಿಮಗೆ ಎಲ್ಲ ಗೊತ್ತಾಗ್ಲತ್ತಿರ್ಬೇಕು. ಬೀದರ್ದವನ ಅಂತ. ನಾನು ಬೀದರ್ ಡಿಸ್ಟಿಕ್ ಒಂದು ಹಳ್ಳಿ ಅದ ಚಿಟ್ಟ ಅಂತ. ಸೊ ಚಿಟ್ಟದವ ನಾ ಇದ್ರಿ ಗೈಸ್. ಇಲ್ಲಿಂದ ಲೋ ಮಾಡ್ತಾ ನನ್ನ ಕಂಟೆಂಟ್ ಯಾವ್ದು ಇರ್ತಾವ ಅಂದ್ರೆ ನಿಮಗೆ ಗೊತ್ತೇ ಅದ, ಡೈಲಿ ಎಲ್ಲ ನೋಡ್ತಾನೆ ಇದ್ರಿ. ಕಾಮಿಡಿ ಕಂಟೆಂಟು ಆ್ಯಂಡ್ ಡೈಲಿ ವ್ಲಾಗ್ಸ್ ಇರ್ತಾವೆ, ಲೈಫ್ ಸ್ಟೈಲ್ ವ್ಲಾಗ್ಸ್ ಇರ್ತಾವೆ, ಫ್ಯಾಮಿಲಿ ವ್ಲಾಗ್ಸ್ ಇರ್ತಾವೆ. ಆ್ಯಂಡ್ ಏನೇ ಅಲ್ಲಿ ನಿಮ್ಗೆ ಕಾಮಿಡಿ ಕೊಡ್ಬೇಕಂತ ವ್ಲಾಗ್ ಮಾಡ್ತೀನಿ ಅಷ್ಟೇ. ಡೈಲಿ ಬೇಸಿಸ್ ಮೇಲೆ ವ್ಲಾಗ್ ಬಿಡ್ತೀನಿ. ಆ್ಯಂಡ್ 100 days ವ್ಲಾಗ್ ಚಾಲೆಂಜ್ ತೊಗೊಳೀನಿ ಗೈಸ್. ಅದ್ರೊಳಗೆ 64 ದಿನ ಆಲ್ರೆಡಿ ಕಂಪ್ಲೀಟ್ ಆಗ್ಯಾವ. ಡೈಲಿ ಬಿಟ್ಟಿನ 64 ದಿನ ಡೈಲಿ ವಿಡಿಯೋ ಶೂಟ್ ಮಾಡೋದು. ಆ್ಯಂಡ್ ಡೈಲಿ ಕಾಮಿಡಿ ನಿಮ್ಗೆ ಏನಾದರೂ ಹೊಸ ವಿಡಿಯೋಸ್ ಡೈಲಿ ಕೊಟ್ಟಿನ. 64 ದಿನ ಕೊಟ್ಟಿನಿ. ಇದು 65ನೇ ದಿನದಾಗ ನೀವೇನು ಮಾಡತ್ತೀರಿ, ನನ್ನ ಪರಿಚಯ ತೊಗೊಳತ್ತೀರಿ, ಯಾವ ಊರು ಎಲ್ಲ ಏನು ಸುದ್ದಿ ಅಂತ. ನಿಮ್ಗೆ ಗೊತ್ತಿದೆ, ನಂದು ಹೆಸರು ಅಭಿಷೇಕು. ಆ್ಯಂಡ್ ನಂದು ID ಹೆಸರು ರೋರ್ ಕನ್ನಡಿಗ. ನಾ ಬೀದರ್ದಲ್ಲಿಂದು, ಬೀದರ್ ಇಲ್ಲ, ನಾನು ಪ್ರಾಪರು ಬೀದರ್ದಾಗ ಒಂದು ಹಳ್ಳಿ ಅದ ಚಿಟ್ಟ ಅಂತ. ಸೊ ಚಿಟ್ಟ ಗ್ರಾಮದ ನಾ ಇದ್ದೆ. ಕಾಮಿಡಿ ಆ್ಯಂಡ್ ಫ್ಯಾಮಿಲಿ ರಿಲೇಟೆಡ್ ವ್ಲಾಗ್ಸ್ ಬರ್ತಾವೆ. ಆ್ಯಂಡ್ ನಂದು ಇನ್ಸ್ಟಾಗ್ರಾಮ್ ನೀವು ಯಾಗೆಲ್ಲ ಏನಾದರೂ ಗೊತ್ತಿಲ್ಲ ಅಂದ್ರೆ ನಾನು ಭಾಳ ಜನ ನೋಡಿರ್ಬೇಕು. ನೀವೆಲ್ಲ ಬಿಗ್ ಬಾಸ್ದಾಗ ಎಲ್ಲ ನೋಡ್ತೀರಿ. USA ಎಲ್ಲೆಲ್ಲಿ NRIs ಇದಾರೆ, USA, ಜರ್ಮನಿ. ಆ್ಯಂಡ್ ಟಿವಿಗೆಲ್ಲ ಬಂದಿದ್ದ ಆಲ್ರೆಡಿ. ಕಲರ್ಸ್ ಕನ್ನಡ, TV9 ಎಲ್ಲ ನ್ಯೂಸಿನ ಎಲ್ಲ ಆಲ್ರೆಡಿ ಎಂಟರ್ ಆಗಿದ್ದೀನಿ. ಸೊ ನೀವು ನೋಡಿಲ್ಲ ಅಂದ್ರೆ ನೋಡಿರ್ಬೇಕು. ಗಿಲ್ಲಿ ಅಣ್ಣ ಸರಿ, ಗಿಲ್ಲಿ ಅಣ್ಣ ವಿಡಿಯೋ ಕಾಲ್ ಬಿ ಮಾತಾಡಿ. ಹುಷಾರಿದ್ದಿಲ್ವಲ್ಲ ಅಣ್ಣ, ಅದಕ್ಕೆ ಕೇಳಿದೆ ಅಣ್ಣ. ಈಗ ಪರವಾಗಿಲ್ಲ ಕಣಪ್ಪ, ಈಗ ಆಸ್ಪತ್ರೆಗೆಲ್ಲ ತೋರಿಸ್ತೆ, ಪರವಾಗಿಲ್ಲ ಈಗ. ಹೌದಾ ಅಣ್ಣ? ಮೀಟ್ ಆಗ್ಬೇಕು ಅಣ್ಣ ನಿಮ್ಗೆ ಒಂದಿನ. ನಾನು ಯಾವ್ದು ಬೀಜಾಪುರ ಅಲ್ವ ನಿಮ್ದು? ಬೀದರ್ ಅಣ್ಣ, ಬೀದರ್. ಬರ್ತಾ ಇರ್ತೀನಿ ಬಿಡ, ಪ್ರೋಗ್ರಾಮ್ಗಳು ಇರ್ತಾವಲ್ಲ, ಬರ್ತೀನಿ, ಹಂಗೆ ಮನೆಗೆ ಬರ್ತೀನಿ ತಲೆಗೆ. ನಿಮ್ಗೆಲ್ಲ ಗೊತ್ತಿದೆ. ಸೊ ಗಿಲ್ಲಿ ಅಣ್ಣ ಬಿ ಕ್ವಾರ್ಟರ್ದಾಗ ಇದ್ರು, ಬಿಕಾಸ್ ಗಿಲ್ಲಿ ಅಣ್ಣ ಸಪೋರ್ಟ್ ಮಾಡಿದ್ವಿ ಬಿಗ್ ಬಾಸ್ದಾಗ. ದೇವ್ರೇ ಗಿಲ್ಲಿ ಅಣ್ಣಗಿದ್ದೀನಿ. ಲಾಸ್ಟ್ ಫೈನಲ್ ಅದೇದು ಒಂದೇ ವಾರದಾಗ ಗಿಲ್ಲಿ ಅಣ್ಣಗಿದ್ದೀನಿ. ಗಿಲ್ಲಿ ಅಣ್ಣ ಜೈ ಗಿಲ್ಲಿ, ಜೈ ಗಿಲ್ಲಿ ಅಣ್ಣ. ಬಿಗ್ ಬಾಸ್ದಾಗ ಹೋದಾಗ ಗಿಲ್ಲಿ ಅಣ್ಣಗೆಲ್ಲ ಇದು ಮಾಡಿನ ಸಲ ಗಿಲ್ಲಿ ಅಣ್ಣ ಕಾಲ್ ಎಲ್ಲ ಮಾಡಿ ಮಾತಾಡ್ಯಾರ, ನೀವೆಲ್ಲ ನೋಡ್ರಿ. ಅಂಡ್ ಬಿಗ್ ಬಾಸ್ ಲಿಂದೇ ಫೇಮಸ್ ಆಗಿದೆ ನಾ ಇನ್ಸ್ಟಾಗ್ರಾಮ್ದಾಗ ಆಗಿ ಹೇಳ್ಬೇಕಂದ್ರೆ. ದೇವ್ರೆ ಅಡ್ಡ ಬಂದ್ರು ನಿಲ್ಬೇಡ, ತಾಯಿಗಿಂತ ದೊಡ್ಡ ದೇವ್ರಿಲ್ಲ ಅಂತಾರೆ. ನಾನ್ ಹೇಳ್ತಾ ಇದ್ದೀನಿ. ಸೊ ಆ ಟೈಮ್ ಹಿಡಿದು ಇವಾಗ ಹೇಗೆ ಮಾಡ್ತಾ ಇದ್ದೀನಿ, ಇದು ಯೂಟ್ಯೂಬ್ದಾಗ ಬಂದೀನಿ. ಯೂಟ್ಯೂಬ್ದಾಗ ಬಂದು ಭಾಳ ದಿನದ ಹಿಡಿದು ಮಾಡ್ತೀನಿ, 2-3 ವರ್ಷದಿಂದ ಯೂಟ್ಯೂಬ್ ಮಾಡಿದ್ರು. ಬಟ್ ಇಂದು ಏನು ಗ್ರೋ ಕಾಣ್ತಾ ಇಲ್ಲ ಯೂಟ್ಯೂಬಲ್ಲಿ. ಸೊ ಇವಾಗ ಏನು ಮಾಡೀನಿ, 100 days ವ್ಲಾಗ್ ಚಾಲೆಂಜ್ ಅಂತ ತೊಗೊಳೀನಿ. ಇದು 65ನೇ ವ್ಲಾಗ್ ಅದ. 64 ದಿನ ಆಲ್ರೆಡಿ ಏನಾಗ್ಯಾವ ಅಂದ್ರೆ ಕಳೆದು ಹೋಗ್ಯಾವ. 64 ದಿನ ಹೋಗ್ಯಾವ ಆಲ್ರೆಡಿ ಬಿಟ್ಟಿದ. ಇದು 65ನೇ ವ್ಲಾಗ್ ಅದ. ಸೊ ನೋಡತ್ತೀರಿ. ಇದ್ರೊಳಗೆ ನಿಮ್ಗೆ ಗೊತ್ತಾಗ್ಯದ ನನ್ನ ಹೆಸರು ಏನದ, ಯಾವ ಊರು, ಯಾಕಡಿನವನ, ಯಾಕೆ ಮಾಡ್ತಾನಂತ. ಇದು ಒಂದು ಕಾಮಿಡಿ, ಇದು ಒಂದು ಹಾಬೀಸ್ ಅದ ರೀ ನಂದು, ವಿಡಿಯೋ ಮಾಡೋದು. ಸೊ ವಿಡಿಯೋ ಮಾಡಿದ್ರೆ ಒಂದು ಕಡೆ ಏನೋ ಖುಷಿ ಸಿಗ್ತದ. ಸೊ ನಾ ವಿಡಿಯೋಸ್ ಮಾಡ್ತೆ. ಯಾಕಂದ್ರೆ ಒಬ್ಬೊಬ್ರಿಗೆ ಏನಿರ್ತದೆ ಸೇರಿಕೊಂಡ್ರು ಖುಷಿ ಸಿಗ್ತದೆ, ಒಬ್ಬೊಬ್ರಿಗೆ ಏನಿರ್ತದ ಓಡಾಡೋದ್ರ ಸಿಗುತ್ತದೆ. ಸೊ ಹಾಗೆ ಅಂತ ತಿಳ್ಕೊರಿ, ಒಬ್ಬೊಬ್ರಿಗೆ ಏನಿರ್ತದೆ ಜಗಳ ಆಡಿದ್ರು ಖುಷಿ ಸಿಗುತ್ತದೆ. ಅಂಥದ್ರೊಳಗೆ ನಾನು ವಿಡಿಯೋ ಮಾಡಿದ್ರೆ ಖುಷಿ ಸಿಗುತ್ತದೆ. ಸೊ ನಾವು ವಿಡಿಯೋ ಮಾಡುತ್ತೆ ಅಷ್ಟೇ. ಆ್ಯಂಡ್ ಇವತ್ತಿನ ದಿನಚರಿ ಏನಾಗ್ತದ ನೋಡ್ರಿ. ಈ ವ್ಲಾಗ್ದಾಗ ಯಾರು ಬರ್ತಾರೆ, ನಮ್ಮ ಮಮ್ಮಿ, ನಮ್ಮ ಪಪ್ಪ, ನಮ್ಮ ಮನ್ಯಾಗ ಪೂರಾ ಆ್ಯಂಡ್ ನಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ವ್ಲಾಗ್ದಾಗ ಡೈಲಿ ನೋಡ್ತೀರಿ ನೀವು. ಆ್ಯಂಡ್ ಭಾಳ 64 ದಿನ ವ್ಲಾಗ್ ನೀವು ಚೆಕ್ ಮಾಡ್ರಿ, ಹಿಂದಿನ ವ್ಲಾಗ್ ಗೊತ್ತೇ ಆಯ್ತದ. ನಿನ್ನೆ ವ್ಲಾಗ್ದಾಗ ನೀವು ನೋಡಿರ್ಬೇಕು ನಮ್ಮ ಪಪ್ಪನ ಸರಿ ಕಾಮಿಡಿ ಯಾವ ರೀತಿ ಮಾಡಿದೀವಿ ಅಂತ. ಇನ್ನೂ ನೋಡಿಲ್ಲ ಅಂದ್ರೆ ಕೊನೆಯಾಗ ವಿಡಿಯೋ ಬರ್ತದ, ಲಾಸ್ಟಿಗೆ ಆ ವಿಡಿಯೋ ನೋಡಿದ್ರೆ ಗೊತ್ತಾಯ್ತದ. ಇಲ್ಲ ಈಗ ಕಾಣತ್ತದ ನೋಡ್ರಿ, ಇದ್ರ ಮೇಲೆ ಟ್ಯಾಪ್ ಮಾಡಿ ನೋಡ್ರಿ, ವಿಡಿಯೋ ಬರ್ತದೆ. ಸೊ ನೀವೆಲ್ಲ ಆರಾಮ್ಸೆ ನೋಡ್ಬೋದ್ರಿ ನೀವು. ಸೊ ಇವತ್ತಿನ ದಿನಚರಿ ಏನು ಆಗ್ತದ ಅಂತ ನೋಡ್ರಿ. ಇವತ್ತೇನಿಲ್ಲ, ನಮ್ಮ ಮಮ್ಮಿ ಸಾಂಗ್ ಆಡೋರು, ಹಾಡೋರು ಗೈಸ್, ಆಡಿಸ್ತಾರೆ. ಸೊ ನೀವೆಲ್ಲ ನೋಡ್ಬೇಕು. ಸಿಗ್ತೀನಿ ಮುಂದೆ ಏನಾಗ್ತದೆ ನೋಡ್ರಿ. ನಂದು ಇಂಟ್ರೂ ಎಲ್ಲ ಗೊತ್ತಾಯ್ತೇನೋ ಅಂತ ಹೇಳ್ಬೋದ ಅಷ್ಟೇ.
ನನ್ನ ಏಜ್ ಹಾಕೋ ನಂದು ಏಜ್ ಹೇಳಿಲ್ಲ, ನಂದು 18 ಮುಗಿದ 19 ವರ್ಷದ ಹುಡುಗ ಇದ್ದೀನಿ ಆ್ಯಂಡ್ ಯೂಟ್ಯೂಬಲ್ಲಿ ಬಂದೆ. ನೀವೆಲ್ಲ ಸಪೋರ್ಟ್ ಮಾಡ್ಬೇಕು. ಇನ್ನು ನಂದು 60 ದಿನ ಆಯ್ತು ನಾವು ಲಾ ಬೀಳತ್ತಿದ ಬೈ, ಇನ್ನೂ 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿಲ್ಲ. 60 ದಿನ ಆಯ್ತು ಡೈಲಿ ಕನ್ಸಿಸ್ಟೆನ್ಸಿ ಲಾ ಬೀಳತ್ತಿದೆ, ಇನ್ನು 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ತಿಳ್ಕೊಂಡು ಬಿಡ್ರಿ ಬೈ. ಹ್ಯಾಂಗೆ ಎಷ್ಟು ಕಷ್ಟ ಅದನ್ನು ತಿಳ್ಕೊಂಡು ಬಿಡ್ರಿ. ಆ್ಯಂಡ್ ಕಷ್ಟ ಎಂತ ಇಲ್ಲ, ಡೈಲಿ ಬೇಸಿಸ್ ಮೇಲೆ ಕನ್ಸಿಸ್ಟೆನ್ಸಿಲಿ ಮಾಡಿದ್ರೆ ಒಂದಿನ ಆಗ್ತದ. ಬಿಕಾಸ್ ಕಷ್ಟ ಯಾಕಿರ್ತದೆ ಇದ್ರೊಳಗೆ, ಒಬ್ಬೊಬ್ಬರು ಮಾಡಕ್ಕೆ 4-5 ವರ್ಷ ಸತ್ಯ. ಅದು ಬಿಗ್ ಬಾಸ್ದಾಗ ಗಿಲ್ಲಿ ಅಣ್ಣಗೆ ಇನ್ಸ್ಪಿರೇಷನ್ ಆಗಿ ತೊಗೋಬೇಕು. ಗಿಲ್ಲಿ ಅಣ್ಣ ಫೇಮಸ್ ಆಗಿದೆ ಅಂದಮೇಲೆ ಅವರು 2016 ಸಿನಿಮಾ ರಂಗಕ್ಕೆ ಕಾಲಿಟ್ರೆ. ಇವತ್ತು 2026 ಅದ, ಇವಾಗ ಮಿಂಚಾರ ಬೈ. ಬಿಗ್ ಬಾಸ್ದಾಗ ಇದ್ದಿನ ಮೇಲೆ ಎಲ್ಲರಿಗೆ ಗೊತ್ತಾಗ್ಯಾರ. ಮೊದಲು ಭೀ ಗೊತ್ತಿದ್ರು 2-3 ವರ್ಷದಿಂದ, ಬಟ್ ಇಷ್ಟು ಫೇಮಸ್ ಇದ್ದಿಲ್ಲ. ಇವಾಗ ಹೆಂಗತ್ತದ ಒಂದು ಪಾರ ಅಂದ್ರೆ ಭೀ ಗಿಲ್ಲಿ ಯಾರು ಅಂದ್ರೆ ಹೇಳ್ತು ಹಂಗಾಗ್ಯದ. ಸೊ ಟೈಮ್ ಹತ್ತದ ಎಲ್ಲದಕ್ಕೂ. ಸೊ ನೋಡ್ಬೇಕು, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅದು ಮಾಡಿ ನೋಡ್ರಿ. ಆ್ಯಂಡ್ ನಮ್ಮ ಕಂಟೆಂಟ್ದಾಗ ಏನು ಕಮ್ಮಿ ಅದ ಅದು ಹೇಳ್ರಿ ಅಷ್ಟೇ ಗೈಸ್. ಮುಂದೆ ಏನಾಗ್ತದೆ ಇವತ್ತಿನ ವ್ಲಾಗ್ ಅಂತ ನೋಡ್ರಿ, ಮಜಾ ಇರ್ತದ, ಭಾಳ ಮಜಾ ಇರ್ತದೆ. ಇದು ಹಳ್ಳಿ ವ್ಲಾಗ್ ಅದ. ನೀವೆಲ್ಲ ಸಿಟಿ ನೋಡ್ತಿರ್ಬೇಕು, ಶ್ಯಾಮ್ ಸಮೀರ್, ವರುಣ್ ಆರಾಧ್ಯ ಆ್ಯಂಡ್ ಶರತ್ ಕನ್ನಡಿ ಭಾಳ ಜನರು ವ್ಲಾಗ್ ನೋಡ್ತಿರ್ಬೇಕು. ಬಟ್ ಅಲ್ಲಿ ಮನಿ ಅವರ ಅಕ್ಕ ಇನ್ವೆಸ್ಟ್ ಮಾಡಿ ಸ್ವಲ್ಪ ಯೂನಿಕ್ ಕೊಡ್ತಾರೆ. ಅಂದ್ರೆ ಅವರು ಚಾಲೆಂಜಿಂಗ್ ಕೊಡ್ತಾರೆ. 1 lakh ರೂಪಾಯಿ 1 ಗಂಟೆದ ಏನು ಸ್ಪೆಂಡ್ ಮಾಡಬೇಕು, 1 lakh ರೂಪಾಯಿದು ಒಂದೇ ಚೀಸ್ ತೊಗೊಡೆ 1 lakh ರೂಪಾಯಿ ಮನೆಗೆ ಅದು ತಂದು ಇನ್ನೂ ಅಷ್ಟು ಮಾಡೋಕ್ಕೇನಿಲ್ಲ. ಸೊ ನೀವೆಲ್ಲ ಪ್ರೀತಿ ಸಪೋರ್ಟ್ ತೋರಿಸ್ರಿ, ನಾವು ಒಂದಿನ ಮಾಡಮ್ಮಿ ಅಷ್ಟೇ. ಮುಂದೇನಾಗ್ತದೆ ನೋಡ್ರಿ ಗೈಸ್. ಗೈಸ್ ತನ ನಂದು ಕೇಳಿರಿಲ್ಲ. ಆ್ಯಂಡ್ ಇವ್ರ ನೋಡ್ರಿ ನಮ್ಮ ಮಮ್ಮಿ ನಮ್ಮ ಮನ್ಯಾಗ ಪೂರಾ ಪೋತಿ ಬೈಗನ್ ಏನು ನಮ್ಮ ಮನೆ ಗೈಸ್ ಪೂರ್ತಿ ಇವ ನೋಡ್ರಿಕ. ದಿಸ್ ಈಸ್ ಒನ್ ಅವರ್ ಹೋಮ್ ನೋಡ್ರಿಕ. ಆ್ಯಂಡ್ ಇವ್ರ ಕೈಯಾರ ಮನ್ಯಾಗ ಎಲ್ಲರಿಗೆ ಅಂಜಿಕೆ ಹಾಕ್ತಾರೆ. ನಮ್ಮ ಮಮ್ಮಿಯವ್ರ ಮನೆಗೆ ಇರ್ತಾರೆ, ನಮ್ಮ ಪಪ್ಪ ದಂಧೆಗೆ ಹೋಗ್ತಾರೆ. ಆ್ಯಂಡ್ ನಾ ಏನು ಮಾಡೋದು ಅವ್ರು ಲವ್ ಮಾಡುತ್ತೆ ಅಷ್ಟೇ. ಉಂಬಾದು ಲವ್ ಮಾಡೋದು. ಇದು ಯಾರ ನಮ್ದು ಕಿಂಗ್ ಕೊಯ್ಲಿ ಕಾಕ. ಆ್ಯಂಡ್ ಇದ್ರ ವುಮೆನ್ ಸೆಟಪ್ರ ನೋಡ್ರಿ ನೀವು, ಎಲ್ಲರಿಗೆ ಗೊತ್ತಿದ. ನಾ ಕಾಲೇಜ್ಗೆ ಹೋಯ್ತಾಗ ನಂದು ಗೊತ್ತಿಲ್ಲ ಇನ್ನು ನಿಮಗೆ ನಾ ಏನು ಮಾಡ್ತಾ ಅಂತ. ಮನೆಗೆಲ್ಲ ಕಾಲೇಜ್ಗೆ ಹೋಯ್ತಾ ಬಿ ಎಸ್ ಫಸ್ಟ್ ಸೆಮ್ ಅದ. ನಂದು ಎಕ್ಸಾಮ್ ಬಿಡಿಸ್ತಾರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅದ ಅಷ್ಟೇ ಗೈಸ್. ಗೈಸ್ ಅಳಿಕೆಡ್ಕೊ ಬಂದಾರ, ಅಂಗಡಿ ಮಾಡ್ಕೊಡ್ ಬಂದಾರ ಈಗ ಹಬ್ಬದ ನೋಡ್ರಕ್ಕ ಜಾಮೂನ್. ಆ್ಯಂಡ್ ಇವ್ರು ನಮ್ಮ ಪಪ್ಪ ನೋಡ್ರಕ್ಕ ಇಲ್ಲ ಜಾಮೂನ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ರಾತ್ರಿ ಕರೆಕ್ಟ್ ನೋಡಿಲ್ಲ, ಮಂಚೂರಿ ತಂದಾರಿ ತಿಂಬದ್ದ. ಆಲ್ರೆಡಿ ಗೋಬಿ ಮಂಚೂರಿ 100 ರೂಪಾಯಿದವ. ನಾ ಮಾತಾಡ್ದಿ ನಾವು ಚಟ್ನಿ ಕಮ್ಮಿದ್ರು ತಕೊಳಕ್ ನಮ್ಗೆ ನಾಚಿಕೆ ಬರ್ತದ. ಹೋಟೆಲ್ದಾಗ ಕುಂತೀನಿ ಮಾತಾಡ್ತೀರಿ. ಚಟ್ನಿ ಕಂಬಿದ್ರು ರೊಕ್ಕ ಕೊಡ್ತೇವ್. ನೋಡ್ರಿಕ ಪೂರಾ ಮಳಿ ಏಸ್ ದಿನ ಮೇಲಿಂದ ಇವತ್ತು ಮಳೆ ಹೊಂಟದ ನಮ್ಮ ಊರಾಗ. ಈಸ್ ದಿನ ಮಳೆ ಬಿದ್ದಿಲ್ಲ, ಸಪ್ತಾಕ್ ನಿಂತೂರು ಕಾಂಡ್ ಮಾಡಿದ್ರು ಎಲ್ಲ ಐತಿ. ಬಟ್ ಮಳೆ ಇದ್ದಿಲ್ಲ, ಈಗ ಹೊಂಟದ ಮಳೆ. ಮಳೆ ಇಲ್ದಾಗ ಮಂದಿ ಎಲ್ಲ ಪರಿಶೀಲನೆ ಆಗ್ಯಾವ, ಮಳೆ ಹೊಂಟದ. ಈಗ ಮಳೆ ಬ್ಯಾಡಲ್ಲತ್ತವ. ಈಗ ಕುಂತಿದ್ದೇವು ಆರಾಮ್ ಸುಮ್ಮನೆ, ಮಳೆ ಹೊಂಟದ ಮನ್ಯಾಗ ಕುಂತಿದ್ದೆವು. ಇದ್ರ ತೋಲ ಹೈರಾಣಿತ್ತು, ಹೊಟ್ಟೆ ಬಿದ್ದು ಮಳೆ ಚಂದ ಆಗ್ಲತ್ತದ. ಜರ ಸೋಯಾ ಕಡ್ಡಿ ತೊಗರಿ ಎಲ್ಲ ರೈತರು ಬೆಳೆನೇ ಎಲ್ಲ ಮುಣಗ್ ಹೋಗಿನ ಗತಿ ಆಗ್ಯದ. ಏನ್ ಮಾಡ್ಬೇಕು, ಎಲ್ಲ ಲಾಸ್ದಾಗ ಮಂದಿ ಪೂರ. ನೀವು ಎಷ್ಟು ಲಾಸ್ದಾಗ ಇದ್ರಿ? ನಮ್ಮದು ಏನು ಲಾಸ್ ಇಲ್ಲಪ್ಪ. ಅವ್ರಿಗೆ ಬೆಳೆದ್ರೆ ನಮಗೆ ಕೆಲಸ ಹತ್ತಾವ, ಎಲ್ಲ ಹತ್ತಾವ. ಇಲ್ಲ ನಮ್ಮ ಹೊಲಕ್ಕೆ ಹಾಕಿಂದ ನಮ್ಮ ಹೊಲಕ್ಕೆ ಹಾಕಿದೆವು. ಈಗ ನಮ್ಮ ಹೊಲ್ದಾಗ ಭೀ ಬಿತ್ತಿದೆವು, ಸೋಯಾ ಬಿತ್ತಿದೆವು, ತೊಗರಿ ಆ ಕಡೆ ಬಿತ್ತಿದೆವು. ಏನಾಯ್ತದೋ ಏನು ಹೋಯ್ತದೋ ದೇವರಿಗೆ ಗೊತ್ತು. ಲಾಗುಡಿರ ಮಾಡಿದೆವು, 10,000 ಲಾಗುಡಿ ಆಗ್ಯದ. ತೊಗರಿ ಚಂದ, ತೊಗರಿ ಸಲಕ್ಕೆ ಅಡ್ಡೇಳಿ ಮದ್ದು ಹುಡ್ದೆ ಸದಿ ಕಳಿಸಿದ. ಏಟಾಯ್ತು ದೇವ್ರ ಪಟ್ಟಿ ನೋಡಿ ತೊಗೋಬೇಕು, ಕೂಡ್ಬೇಕು ಸುಮ್ಮನೆ. ನೋಡ್ರಿ ಗೈಸ್ 10,000 ಲಾಗುಡಿ ಹಾಕ್ಯಾರ ಹೊಲ್ದ. ಲೈಟ್ ಇಲ್ಲಿಲ್ಲ, ಅದಕ್ಕೆ ಹಾಂ ಕಾಣತ್ತೆ. ನೀವು ಇವ್ರು ಇಲ್ಲಿ ಕುಂತಾರ ವಜ್ರಮುನಿ. ನಾನು 10,000 ಲಾಗುಡಿ ಹೇಳ್ತೀನಿ. ಮಂದಿ ಎಲ್ಲ 50,000 ರೂಪಾಯಿ ಹಾಕ್ಯಾರ, ಒಬ್ಬರು 1 lakh ಹಾಕ್ಯಾರ.
ಪಂಕಲ್ ಸಿಕ್ಕರ್ ಅದ ಹಾಕ್ತಾರ ಅವ್ರು ನಿಂಗೆ ಎಕ್ಕರ್ 10,000 ಹಾಕ್ದಿ ನೋಡ್ರಿ ಗೈಸ್ ನಮ್ದು 1 ಎಕರ್ ಅದ 10,000 ಹಾಕಿದೆವು. ಮಂದಿದು ಏನಿರ್ತದೆ ಹೆಚ್ಚಿಗೆ ಇರ್ತದೆ. 6 ಎಕರ್ 7 ಎಕರ್ 10 ಎಕರ್ ಇರ್ತಾರ. ಅವ್ರು ₹1,00,000 ₹1,00,000 ಬಿ ಹಾಕ್ತಾರ. ಹಂಗೆ ಇನ್ವೆಸ್ಟ್ ಬಿ ಮಾಡ್ತಾರ, ಪ್ರಾಫಿಟ್ ಬಿ ಮಾಡ್ಕೋತಾರ. ನಮ್ದು ಪ್ರಾಫಿಟ್ ಬಿ ಕಮ್ಮಿ ಇರ್ತದೆ, ಇನ್ವೆಸ್ಟ್ ಬಿ ಕಮ್ಮಿ ಇರ್ತದೆ. ಹಾ ನೋಡ್ರಿ ಏನ್ ಮಾಡ್ತಾರ ಮಾಡ್ತಾರ ಬಿ ಅವ್ರು. ಹಾ ಅಷ್ಟೇ ಗೈಸ್, ಅಷ್ಟೇ ಗೈಸ್. ಒಂದ್ ಚಾಲೆಂಜ್ ಮಾಡತ್ತಿದೆವು. ಮಾಡ್ಕೋ ಇದು ಏನ್ ಬಿಕ್ಕಿಕ್ ಅದ ನೋಡ್ರಿ ತರ್ರಿ. ಇದು ನಮ್ಮ ಮಮ್ಮಿ ಬಾಯಿಗೆ ಹಾಕದ್ದ. ಇಕೋ ಓ ಮೈ ಗಾಡ್. ಅದ್ರಾಗ ಹಾಕಿರಲ್ಲ ರೀ ಮತ್ತ ಮೆತ್ಕೋತ್ ನೋಡ್ರಿ ಗೈಸಪ್ಪ. ನಿನಗೆ ಗೊತ್ತಿಲ್ಲ ಹಾಕ್ಯಾರಂತ. ಏನು ನಾ ಹತ್ತಿ ಹಾಕಿ ಹಿಂಗ್ ದಬಸ್ಲತ್ತಿದ ನೀ ಹಂಗ್ಯಾಕ ದಬಸಿದೆ ಹಾಕಿದ ಅಂತ ಹೇಳಕ್ ಬರೋದು. ನಾ ಅದು ತೂತದ ಈಗ ನಿನಗ್ ಬರಲ್ಲ ಅಂತಂದು ನಾ ಇದ್ರೊಳಗ ಹಾಕಿ ಹಿಂಗ್ ತುರ್ಕಿದ ಅದಕ್ಕೆ ಸುಟ್ಟದ ಉರಿ ಬಂತು. ಅಮ್ಮ ಉರಿನೇ ಬರ್ತದ. ಅದು ಹತ್ತಿ ಅದು ಏನಾಯ್ತದ ಉರಿನೇ ಬರ್ತದ. ಅದು ನಡಿ ಕುಳು ಕುಟ್ಟಿದ್ದದ ಮಾಡೋದು ಗುಣ ಮಾಡ್ಕೊಂತ ಹಾಕಿದ ನೀ ಹತ್ತಿ ಹಾಕ್ತಾವ ನಿನ್ ಸಲ ನಾ ಸುಮ್ಮನೆ ಅದು ಹತ್ತಿ ಹಾಕ್ಬೇಡ ಇದ್ರೊಳಗ ಅದ್ರೊಳಗ ತುರ್ಕಿ ಎಳಿ ಪೂರ ಕೆತ್ತ ಬರ್ರಿ ಕಡೆ ಬಳ್ ಬ್ಯಾಡಪ್ಪ ಉಗುರ್ ತಗೊಂಬ ಬಾಜು ಹೋದ್ಗತಿ ಆಗ್ಲತ್ತದ ಇಲ್ಲಿ ಮಾತು ಮಜಾಕ್ ಮಜಾಕ್ ಮೇ ರಜಕ್ ಹೂವ ನೋಡ್ರಿ. ಅಂಡ್ ಬೀದರ್ದ ಟಾಕ್ಸಿಕ್ ಮೂವಿದಿಲ್ಲ ಮಮ್ಮಿ ಗೊತ್ತಾ? ಇದು ನಡ್ದು ಅದು ಇವೆಂಟ್ ಇಟ್ಕೊಡ್ರ ಹೋಗೋದಿತ್ತು. ನಾವು ಬಿ ಹೋಗೋದಿತ್ತು ಬೇಡ ಅಂದ್ರು ಇವೆಂಟ್ ಇತ್ತು ಫಸ್ಟ್ ಕ್ಲಾಸ್. ಏನೋ 25 ಕಿಲೋ ಕೇಕ್ ಅದಂತ, DJ ನೈಟ್ ಆ್ಯಂಡ್ ದೊಡ್ಡ ಸ್ಕ್ರೀನ್ ಹಚ್ಚವ. ಏಪ್ಪ ನನ್ನ ಕೈ ಸುಟ್ಕೊಂಡು ಆ ಕಡೆ ಹೋಗೋದಿತ್ತು. ನಿನ್ಗೆ ಯಾರು ಬೇಡ ಅಂದ್ರು ಇಲ್ಲಿ ತಂದರ ತಿಂಬಾರ. ನಾ ಬಂದ ಚಂದ ನನ್ನ ಹಚ್ತಿದ. ನೀ ತಕೊಡಿ ಮತ್ತ ಶಾಯಿ ಹಾಕಾರೇನು ಇದಕ್ಕೆ? ಶಾಯಿ ಬೇಡ. ಇದಕ್ಕೆಲ್ಲ ಉಪಾಯ ಒಂದೇ, ಚಾಟ್ GPT ನೋಡ್ರಿ. ಅವು ಚಾಟ್ GPT ಬಂದ್ಯಾ ಹೇಳು. ಅದು ಏನೋ ಹುಳ ಹತ್ತಿದ ಗಾಯ್ಸ. ಅದು ಹುಳ ತಂದಿರ ನಮ್ಮ ಮಮ್ಮಿ ಹಿಡ್ಕೊಡಿ. ಅದು ಚಾಟ್ GPT ಸಾಲ್ಯೂಷನ್ ಕೇಳಿದ್ರೆ ಹೇಳ್ಯಾರ. ಸೊ ನೀವ್ ಏನ್ ಮಾಡ್ಬೇಕು ಗೊತ್ತು? ನಿಮಗೆ ಏನಾರ ಪ್ರಾಬ್ಲಮ್ ಇತ್ತು ಅಂದ್ರೆ ಸೀದಾ ಚಾಟ್ GPT ಹಾಕ್ರಿ, ಸಾಲ್ಯೂಷನ್ ಸಿಗುತ್ತದೆ. ಊರಾಗಿ ಉಗುರ ಬದಿ ಎಳ್ದಂಗಾಗಿ ಇದಕ್ಕೆ ಮೆತ್ಕೊಂಡು ಹಿಂಗ್ ಮುಂದಕ್ಕೆ ಎಳ್ದಂಗಾಗಿ ಮತ್ ಗಪ್ಪನ್ ತಕ್ಕೋಬೇಡ್ದು. ಮತ್ ನೋಡ್ಕೋತ ಅದು ಗಪ್ಪನ್ ತಕ್ಕೋ ಮಟ್ಕ ಆಯ್ತದೆ. ಹತ್ತಿಲ್ಲ ಅದು ಗೈಸ್. ಊಟ ಮಾಡತ್ತಿದ್ಯೋ ಕೈದು ಹೋಗ್ಯಾದ ನೋಡ್ರಿ ನಮ್ಮ ಮಮ್ಮಿ ಕೈ ಹೋಯ್ತು. ಇಲ್ದರ್ ನಮ್ಮ ಪಪ್ಪಂದ ಪಿಟ್ಟೆ ಹಾರ್ಲತ್ತಿತಿ ಅಸ್ತನ. ಮೂರ್ ಮಂದಿಗೆ ದಾನ ಮಾಡ್ಕೊಂತ ಟಿಕೆಟ್ ತೆಗ್ದಿದಿ ಗೈಸ್. ಮತ್ತ ಎಷ್ಟ್ ತೆಗ್ದಿದ್ದು ಟಿಕೆಟು? ಏಸು ಎಷ್ಟ್ ತೆಗ್ದಿದಿ? ಯಾರ ಫೋನಿನಾಗ? ಅವು ಕೂಡಲು ಯಪ್ಪ ನಾನು ಕರೆ ಹೇಳಿಲ್ದ್ರ ನಾ ಮಾಡ್ಕೋತೆ ಇಲ್ಲಿ. ಇವತ್ತು ನಿನ್ನ ಆಗಿಲ್ಲ ಇದ್ರ ಬದ್ದಾಗ ಹಂಗ ಕಚ್ಚ ಪಿಚ್ಚಿ ತುಳಿತಾರ ಮಂದಿ ಮುರ್ಕಂಡಿ ಆಗಿ. ಮತ್ತು ಒಂದು ಹೆಂಗ ಸ್ಟ್ಯಾಂಡ್ ಮೇಲೆ ಏರ್ಲಕ್ ಹೋಗಿ ಬಿದ್ದಾರ ನೋಡಿ ಮುರ್ಕೊಂಡು ಎಸ್ಗ್ ಮಾತು ಬರಲು ಪಾಪ. ಚಂದ ಇದ್ದಿರಲ್ ಚಾಕ ನೋಡಿ ಮಾತು ಹೊಂಟಾವ ಗೊಬ್ಬರ ಗೊಬ್ಬರ ಅಂತ ನೋಡ್ರಿ ಪಾಪ ತೆಲುಗು ಹಿಂದಿ ಆಡರ್ದಾಗ. ಗೈಸ್ ಇಲ್ಲಿಗೆ ಇವತ್ತಿನ ನಾನು ವ್ಲಾಗ್ ಮುಗಿಸ್ತೀನಿ. ವ್ಲಾಗ್ ಹೆಂಗ ಅನಿಸ್ತಂತ ಬೇಗ ಬೇಗ ಕಮೆಂಟ್ ಮಾಡ್ರಿ. ಈ ವ್ಲಾಗ್ ಅಲ್ಲಿ ನಿಮ್ಗೆಲ್ರಿಗೂ ಪಕ್ಕ ಕ್ಲಿಯರ್ ಆಗೈತೆ ಅನ್ಕೋತೀನಿ. ನಾ ಯಾವ್ರು ಏನು ಮಾಡ್ತಾ, ನನ್ನ ಏಜ್ ಏನದ ಆ್ಯಂಡ್ ವಿಡಿಯೋ ಯಾಕೆ ಮಾಡ್ತಾ ಪೂರಾ ಸ್ಟೆಪ್ ಬೈ ಸ್ಟೆಪ್ ಹೇಳಿದ. ನೀವು ವ್ಲಾಗ್ ಹೆಂಗೆ ಅನಿಸದಂತ ಬೇಗ ಬೇಗ ಒಂದು ಕಮೆಂಟ್, ಲೈಕ್, ಶೇರ್ ಎಲ್ಲ ಮಾಡಿದ್ರಿ. ಇನ್ನೂ ವ್ಲಾಗ್ದಾಗ ಏನು ಕಮ್ಮಿ ಆದದು ಜಸ್ಟ್ ಕಮೆಂಟ್ ಮಾಡಿ. ಸಿಗ್ತೀನಿ ನಾಳೆ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಆ್ಯಂಡ್ 100 days ವ್ಲಾಗ್ ಚಾಲೆಂಜ್ ಅದ ಗೈಸ್, ನೆನಪಿರಲಿ. ಇನ್ನು ಭಾಳ ದಿನಗಳವ. ಆ್ಯಂಡ್ ನಿಮ್ಗೇನಾದರೂ ಐಡಿಯಾಸ್ ಇದ್ರು ಕಮೆಂಟ್ ಮಾಡಿ. ಸಿಗ್ತೀನಿ ಲವ್